कर्पूर वीरांतयाम रक्षांदारयाम नमस्करोमि यो वेदादो स्वर प्रोक्त्याय सुखमे दिवे विश्वतस्योक्तियं भवावाच सुखंदते ओम गतोरे वाहारेदान्द्रम विशर नमगुड अयं महोत्सव ರಮ್ಮಂಟ ಹೊಂದಿದ್ದೆ जन्मयातं कृतं त्वया तेन पापेन जीवेन सदृशदा ललाटे कस्तूरी तिलकन्दारयामि यज्ञापवीतं परमं पवित्रं प्रजापश्यता आयुष्यमग्रं शुभ्रं समग्रं यज्ञापवीतं परमं यज्ञापवीतं अर्थक्षतां समर्पयामि आयने दुर्वारोहन्तपुष्पाणि रुजास्त पुण्डरीकानि समुद्रस्य ग्रहाय मे आभरणानि समर्पयामि अथ पुष्पं पूजयामि पुष्पान् प्रजापतिं पुष्पान् भवति एवं वेदा उपामायतनं वेदम् आयतनवान् भवति आयने दुर्वारोहन्तपुष्पाणि रुजास्त पुण्डरीकानि समुद्रस्य ग्रहाय अथ पुष्पैः पूजयामि वनमाले गजेश्वाङ्गे शङ्खे चक्रे चरन्दके श्रीमन्नारायणो विष्णुर्वासुदेवो अभिरुच्यते अथ पुष्पैः पूजयामि अथ भवमाद्यवताप्यमाद्वां देवगिना यजकेन्द्रं मया सिन्धमन्दनायक ओम सत्यं सत्येन परिसिञ्चयामि अमृतसम्प्रमुञ्जावोद्धं चित्ता नक्षत्रं भवति चित्तं वाये तत्कर्म ईश्वरे संपत्ति ಹೋಗಿ ನಾಲ್ಕು ಯಾವುದಕ್ಕೂ ಬರ್ತೀಯಾ ಇವತ್ತೊಂದು ದಿವಸ 2 ವರ್ಷ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಂಡು ಬಾರಮ್ಮ ಫೋಟೋ ಬನ್ನಿ ಹೋಗ್ರು ಬಾರ ಯಾವ ಭಾಷೆ ಬಂದ್ರೆ ಹೋಗ್ರಪ್ಪ ಹೇಳ್ಬೇಕ ನಮ್ಮ मोहन रूपाय नमोराह देवताभ्युर्भः कर्पूर मंगल वीरांगस्यां नीराजरांसमाति दत्तैः समातियां सुंदरवरपुत्रात् पुष्पार्घत्तयां देवता रक्षात् देवता रक्षान्धार यथा वेदो समन्त्रपुष्पान् दत्तस्यामि अन्यथा चरणं नास्ति किमोचनमात्मा नमस्करोमि तुल्यशङ्कुस्थापनं करिष्ये अष्टापदेनोपदे बहुवसे सहस्राक्षरा ಹುಬ್ಬಳ್ಳಿಯ ವಿವಿಧ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಗೆ ಇವತ್ತೇನು ದೇವಮೂಲೆ ಎಂಟ್ರಿ ಆಗಿದ್ದೀವಿ. ಯಮುನಿ ಪಂಚಾಯಿತಿಯ ಎಚ್ ಬೈಪ್ನಳ್ಳಿದಲ್ಲಿ ಇವತ್ತು 20 ಲಕ್ಷದ ಒಂದು ಅಂಗನವಾಡಿ ನೂತನ ಕೇಂದ್ರ ಒಂದು ಇವತ್ತು ಶಂಕುಸ್ಥಾಪನೆ ಕಟ್ಟಡ ಉದ್ಘಾಟನೆ. ಅದಾದಮೇಲೆ ಮಂಗವಾದಿ ಏನೊಂದು ರೋಡು
ಶಂಕುಸ್ಥಾಪನೆ, ಬಂಗವಾದಿ ಐಮಾಸು ಶಂಕುಸ್ಥಾಪನೆ. ತಮ್ಮರಡಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಕೂಡ ನನಗೊಂದು ಕೊರಗಿತ್ತು. ಈ ಊರಿಗೆ ಬರಬೇಕಾದ್ರೆ ರೋಡ್ ಇರಲಿಲ್ಲ, ಅಂದರೆ ಹದಗೆಟ್ಟಿತ್ತು. ಒಂದು ಸುಸೂತ್ರವಾಗಿರ್ತಕ್ಕಂಥ ರೋಡ್ ವ್ಯವಸ್ಥೆ. ಪುಣ್ಯಳ್ಳಿದಲ್ಲಿ ಈಗಾಗಲೇ ಹೇಳೋದು ಮರ್ತೆ, ಪುಣ್ಯಳ್ಳಿದಲ್ಲಿ 20 ಲಕ್ಷ ಸಮುದಾಯ ಭವನ ಕಟ್ಟಡ ಈಗಾಗಲೇ ಲೆಟ್ರ್ ಇವತ್ತು ಕೊಟ್ಟಿದ್ದೀನಿ. ಅದು ನಾಳೆಯಿಂದನೇ ಪ್ರಾರಂಭವಾಗ್ತದೆ. ವಿವಿಧ ಕಾಮಗಾರಿಗಳಿಗೆ ಇದನ್ನು ಮುಗಿಸಿ ನೆಕ್ಸ್ಟ್ ಮುಷ್ಟೂರು ಪಂಚಾಯತಿಗೆ ಹೋಗ್ತಾ ಇದ್ದೀವಿ. ಮುಷ್ಟೂರು ಪಂಚಾಯತಿ ಮುಗಿಸಿ ಬೈರ್ಕೂರು ಪಂಚಾಯತಿಗೆ ಬರ್ತೀವಿ. ಇವತ್ತು ಸುಮಾರು ಒಂದು 13ರಿಂದ 14 ಶಂಕುಸ್ಥಾಪನೆ ಪೂಜೆಗಳನ್ನು ನೆರವೇರಿಸೋದಕ್ಕೆ ಇವತ್ತೆಲ್ಲ ನಾಯಕರು ಬಂದು ಸೇರಿ ವಿವಿಧ ಕಾಮಗಾರಿಗಳಿಗೆ ಏನು ಪೂಜೆಗೆ ವ್ಯವಸ್ಥೆ ಮಾಡಿದ್ವಿ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ, ಅಧಿಕಾರ ವರ್ಗದವ್ರಿಗೂ ಹಾಗೂ ನನ್ನೆಲ್ಲ ನಾಯಕರು ಕೂಡ ಈ ಒಂದು ಪಂಚಾಯತಿಗಳ ಕಡೆಯಿಂದ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಲ್ಲ ಕಡೆ ಕೂಡ ಕೆರೆಗಳು ತುಂಬಿದ್ದಾವೆ, ಯಥೇಚ್ಛವಾಗಿ ತುಂಬಿದ್ದಾವೆ. ಈ ಒಂದು ಭಾಗದಲ್ಲಿ ಸ್ವಲ್ಪ ಕೆರೆಗಳು ಇನ್ನು ತುಂಬಬೇಕಾಗುತ್ತೆ. ಇನ್ನು ಏನು ಇವತ್ತಿಂದ ಸೈಕ್ಲೋನ್ ಸ್ಟಾರ್ಟ್ ಆಗಿದೆ, ಬಹುಶಃ 7-8 ದಿವಸ ಒಳಗಡೆ ಈ ಕೆರೆಗಳು ಕೂಡ ತುಂಬಿ ರೈತರ ಮುಖದಲ್ಲಿ ಸಂತಸವನ್ನು ನೋಡಲಿಕ್ಕೆ ನಾನು ವ್ಯವಸ್ಥೆಯನ್ನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮಗಳಿಗೆ ಎಲ್ಲ ಅದನ್ನು ಬಂದು ಭಾಗಿಸಿರ್ತಕ್ಕಂಥ ಈ ಪಂಚಾಯತಿ ಎಲ್ಲ ಲೀಡ್ರಿಗೂ ಪಂಚಾಯತಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇದೇ ತಿಂಗಳ 10ನೇ ತಾರೀಕಿಂದ ಎಲ್ಲ ಪಂಚಾಯತಿಗಳು ಕೂಡ ತಮ್ಮನ್ನು ಮೀಟ್ ಮಾಡಲಿಕ್ಕೆ ನಾನು ಬರ್ತಾಯಿದ್ದೀನಿ. ನಾವೆಲ್ಲ ನಾಯಕರು ಒಟ್ಟುಗೂಡಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ 10ನೇ ತಾರೀಕಿಂದ ಬರ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಕೂಡ ನಿಮ್ಮನೆಲ್ಲೇ ಮಾಡಿಕೊಂಡು ನಾನು ಎಲ್ಲ ಊರುಗಳಿಗೂ ನಾನು ಬರ್ತಾಯಿದ್ದೀನಿ. 10ನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2.5 ವರ್ಷ ಆಗಿದೆ. ಅದರಿಂದ ತಮ್ಮನ್ನು ಭೇಟಿ ಮಾಡೋಕ್ಕೆ ಏನೇನು ಕಾಮಗಾರಿಗಳಿದೆಲ್ಲ ಆಗಲಿಕ್ಕೆ ಇದು ಮಾಡೋಕ್ಕೆ ಬರ್ತಾಯಿದ್ದೀನಿ. ಸೊ ಇದೇ ತಿಂಗಳು ನವೆಂಬರ್ 30ನೇ ತಾರೀಕು, ನೆಕ್ಸ್ಟ್ ಮಂತ್ ನವೆಂಬರ್ 30ನೇ ತಾರೀಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ನಮ್ಮ ಊರಿಗೆ ಬರ್ತಾಯಿದ್ದಾರೆ. ಅವರ ಅದ್ದೂರಿ ಸ್ವಾಗತ ವಹಿಸ್ಕೊಂಡು ಅವ್ರ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಕಾರ್ಖಾನೆ ವ್ಯವಸ್ಥೆ ಮಾಡಲಿಕ್ಕೆ ತಮ್ಮೆಲ್ಲರೂ ಬರಮಾಡಿಕೊಂಡು ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಈ ತಿಂಗಳು ಬರ್ತಾಯಿದ್ದೀನಿ. ಸೊ ಅದರಿಂದ ಈ ಹೆಬ್ಳಿ ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಪಂಚಾಯತಿಯಲ್ಲಿ ಕೂಡ ನಾಳೆ ಒಂದು ಹೋಬಳಿ, ನಾಳಿದ್ದು ಒಂದು ಹೋಬಳಿ, ಆಚೆ ನಾಳಿದ್ದು ಒಂದು ಹೋಬಳಿ, ಎಲ್ಲ ಹೋಬಳಿ ಕೂಡ ಕಾಮಗಾರಿಗಳು ಮುಗಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಬೀಳ್ತೀನಿ. ಸರ್ ಇದೇ 30 ಅಲ್ಲಿಂದ 60 ಪಂಚಾಯತಿ ಟೋಟಲ್ ಇವತ್ತಲ್ಲ 1 ಕೋಟಿ 70 ಲಕ್ಷ ಟೋಟಲ್. ಅಲ್ಲ ಸರ್, ಈ ಪಂಚಾಯತಿ 1 ಕೋಟಿ 70 ಲಕ್ಷ ಕಾಮಗಾರಿಗಳ ಇದು ಮಾಡಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥ ZP ಮತ್ತು TPS ಅಲ್ಲಿ ಕೂಡ ಅಮೌಂಟ್ ಪೆಂಡಿಂಗ್ ಇದೆ. ಅದನ್ನು ನಾನು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಈಗ 25 ಕೋಟಿ ಕೊಟ್ಟಿದ್ದಾರೆ. 25 ಕೋಟಿಲಿ ಕೂಡ ರೋಡ್ ಹಾಕಿದ್ದೀನಿ. 3.5 ಕೋಟಿ ರೂಪಾಯಿ ಈ ಹೋಬಳಿಗೆ 3.5 ಕೋಟಿ ರೂಪಾಯಿ ಹಾಕಿದ್ದೀನಿ, ಹೋಬಳಿಗೆ ಹಾಕಿದ್ದೀನಿ. ಎಲ್ಲ ಹೋಬಳಿ ಕೂಡ ಹಾಕಿದ್ದೀನಿ. ಸೊ ವಿವಿಧ ಹೇಗೆ ಬರ್ತಾ ಇದೆ ಹಾಗೆ ಅನುದಾನವನ್ನು ನಿಮ್ಮ ತರ್ತಾ ಇದ್ದೀನಿ. ದಯವಿಟ್ಟು ತಮ್ಮ ಆಶೀರ್ವಾದ ಇರಲಿ. ಮುಂದೆ ದೇವರೆಲ್ಲ ಒಳ್ಳೇದು ಮಾಡ್ತಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು.